ಭೇಟಿ ಉದ್ದೇಶ ಎಲ್ಲ ಹೇಳ್ಕೊಂಡಿರೋಕ್ಕಾಗತ್ತಾ ಮಾಧ್ಯಮದಲ್ಲಿ? ಸೌಜನ್ಯದ ಭೇಟಿ ಇರುತ್ತೆ. ಸೌಜನ್ಯದ ಭೇಟಿ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನು ಅಧ್ಯಕ್ಷ ಆಗಿದ್ದೀನಿ, ಇಬ್ಬರು ಪರಸ್ಪರ ಸೌಜನ್ಯ ಭೇಟಿ. ಸರ್, ನಾಳೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ನಾಳೆ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಬಹುಶಃ ಗೊತ್ತಿಲ್ಲ ನನಗೆ, ಅದಕ್ಕೆ ಅವ್ರು ಬರ್ತಾ ಇದ್ದಾರೆ. ಅದೆಲ್ಲ ಮುಖ್ಯಮಂತ್ರಿಗಳವ್ರದ್ದು ಕೇಳಬೇಕು. ಅದೆಲ್ಲ ನಮ್ಮ ಪಾರ್ಟಿ ಡೊಮೈನಲ್ಲಿ ಇರೋದಿಲ್ಲ, ಅದೆಲ್ಲ ಮುಖ್ಯಮಂತ್ರಿಗಳು. ಸರ್, ಬೆಂಗಳೂರು ನಗರಾಭಿವೃದ್ಧಿಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು, ಇನ್ನೊಂದು ಕಡೆ ಸಾಕಷ್ಟು ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಮೇಲೆ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಅದು ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಕೂತಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ನೋಡಿ, ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬರೋದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ರಾಮಲಿಂಗಾರೆಡ್ಡಿ ಕೂಡ ಸೀನಿಯರ್ ಮನುಷ್ಯರೇ, ಬೆಂಗಳೂರಲ್ಲಿ ಇರೋರೆಲ್ಲ ಸೀನಿಯರ್ಗಳೇ. ಆದರೆ ಯಾರಿಗೇನು ಕೊಡಬೇಕು ಅಂತೇಳಿ ಫೈನಲ್ ಆಗಿ ಮುಖ್ಯಮಂತ್ರಿಗಳು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅದ ಇನ್ಚಾರ್ಜ್ ಹತ್ರ ಚರ್ಚೆ ಮಾಡಿ ಪೋರ್ಟ್ಫೋಲಿಯೋಗಳು ಹಂಚ್ತಾರೆ. ಸರ್, ಇವತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿ ನಾಯಕರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ನಿನ್ನೆ ಸರ್ಕಾರ ಘೋಷಣೆ ಮಾಡಿದಂಥ ಒಂದಷ್ಟು ಯೋಜನೆಗಳಿವೆ, ಅವೆಲ್ಲವೂ ಕೂಡ ಹಳೆವೆ. ಆದರೆ ಹೊಸ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ, ಹೊಸ ಸಿನಿಮಾ ತೋರಿಸ್ತಾ ಇದ್ದಾರೆ ಅಂತ ಟೀಕೆಯನ್ನು ಮಾಡಿದ್ದಾರೆ. ಅವ್ರಿಗೆ ಹೇಳಿ ಇನ್ನೂ ಪಿಕ್ಚರ್ ಬಾಕಿ ಅಂತೇಳಿ, ಇದು ಟ್ರೇಲರ್ ಅಷ್ಟೇ, ಇನ್ನೂ ಬಾಕಿ ಇದೆ ಅಂತೇಳಿ. ಸರ್, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕರೆಸ್ಕೊಂಡಿದ್ರು ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅಂತ. ಕಾಂಗ್ರೆಸ್ ಭವನವನ್ನು ಕೂಡ ಕಟ್ಟಿದ್ದಾರೆ, ಆದರೆ ರಾಹುಲ್ ಗಾಂಧಿ ಅವರ ಕೈಲೇ ಲೋಕಾರ್ಪಣೆ ಅದೆಲ್ಲ ಭಾಳ ಇನ್ನೂ ಅವ್ರಿಗೆ 2 ವರ್ಷ ಅಂತೂ ಟೈಮ್ ಇದ್ದೇ ಇದೆ. ಯಾವಾಗಲಾದರೂ ತೀರ್ಮಾನಗಳು ತಗೋತೀವಿ. ಕಾಂಗ್ರೆಸ್ ಆಫೀಸು ಅವ್ರು ಈಗಾಗಲೇ 100 ಭವನಗಳು ಮಾಡಬೇಕು ಅಂತ ತೀರ್ಮಾನ ಅವ್ರು ತಗೊಂಡಿದ್ದು, ಅದನ್ನು ಮುಂದುವರಿಸ್ತೀವಿ. 100 ಭವನ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತೆ. ಮತ್ತು ಹಳೆ ಕಾಂಗ್ರೆಸ್ ಆಫೀಸ್ ಇರೋ ಜಾಗದಲ್ಲೂ ಸಹ ಒಳ್ಳೆ ಕಟ್ಟಡ ಬರುತ್ತೆ. ಅದನ್ನೆಲ್ಲ ನಾನು ಹೇಳೋಕ್ಕಾಗೋದಿಲ್ಲ, ಅವೆಲ್ಲ ಸುರ್ಜೇವಾಲಾ ಅವರು ಹೇಳೋದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಇನ್ನಿಬ್ಬರು ಯಾರು ಸರ್? ಒಟ್ಟು ನೀವು ತೀರ್ಮಾನ ಮಾಡಿಬಿಟ್ಟಿದ್ದೀರಾ, ನನಗೆ ನೇಣು ಹಾಕೋಕ್ಕೆ.